ಸೂಪರ್. ಓ ಕೋಲ್ಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಾನು ಬೀಚಲ್ಲಿ ಮುರುಡೇಶ್ವರದಿಂದ 8 ಕಿಲೋಮೀಟರ್ ಇದೆ. ಈ ಬೀಚಲ್ಲಿ ಯಾರು ಜಾಸ್ತಿ ಜನ ಇರಲ್ಲ. ಈ ಬೀಚಲ್ಲಿ ನಾನು ಒಬ್ಬನೇ ಸ್ವಿಮ್ ಮಾಡ್ತೀನಿ. ಈಗ ಟೈಮ್ 10 ಗಂಟೆ ಆಗಿದೆ ಮಾರ್ನಿಂಗ್. ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಸ್ವಿಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಿಂಗೆ ತಿರುಗಿದ್ರೆ ಅಲ್ಲೇ ಇರೋದು ಲೈಟ್ ಹೌಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಚಿಕ್ಕ ದೋಣಿ ಇದೆ. ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ನೋಡಿ, ಇದೇ ದೋಣಿಯಲ್ಲಿ ಇಲ್ಲಿರೋ ಮೀನುಗಾರರು ಹೋಗಿ ಮೀನ್ ಇಟ್ಕೊಂಡ್ ಬರ್ತಾರೆ. ಮೀನ್ ಇಟ್ಕೊಂಡ್ ಬಂದು ಇದನ್ನ ಮಾರ್ಕೆಟ್ ತಗೊಂಡ್ ಹೋಗಿ ಮಾರ್ತಾರೆ. ಇವ್ರು ಆಕ್ಚುಲಿ ಈಗ ನೋಡಿ ಇಲ್ಲಿ ಯಾರು ಇಲ್ಲ, ಜನ ಖಾಲಿ ಇದಾರೆ. ಇವ್ರು ಆಕ್ಚುಲಿ ಮಾರ್ನಿಂಗ್ ಬೆಳಗ್ಗೆ ಒಂದು 3:30, 4 ಗಂಟೆ, 5 ಗಂಟೆ ಹಿಂಗ್ ಓಡ್ತಾರೆ. ಬಂದು ಒಂದು 7 ಗಂಟೆ 8 ಗಂಟೆ ಇಲ್ಲಿ ಬಂದ್ ಮುಡ್ತಾರೆ. ಅದಕ್ಕೆ ಈಗ 10 ಗಂಟೆಯಲ್ಲಿ ಯಾರು ಇಲ್ಲ. ಈಗ ಕೆಲವೊಂದ್ ಜನ ಬರ್ಬೋದು. ಇದೇನಿದೆಯಲ್ಲ ನೆಟ್, ಈ ನೆಟ್ ನ ಏನಾದ್ರು ಸಣ್ಣ ಕರೆಕ್ಷನ್ಸ್ ಎಲ್ಲ ಇದ್ರೆ, ಹೊಟ್ಟೆ ಎಲ್ಲ ಇದ್ರೆ ಅದನ್ನೆಲ್ಲ ಸರಿ ಮಾಡಕ್ ಇಲ್ಲಿ ಬರ್ತಾರೆ. ಕೆಲವೊಂದ್ ಸ್ವಲ್ಪ ಜನ ಬರ್ಬೋದು ನೋಡಿ. ಇಲ್ಲೆಲ್ಲ ಇಟ್ಟಿಟ್ಟಿದ್ದಾರೆ. ಇದೇನ್ ನಿಮಗ್ ಮನೆ ಕಾಣಿಸ್ತಿದ್ಯಲ್ಲ, ಈ ಮನೆ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಮನೆ ಏನಿದೆಯಲ್ಲ, ಇದ್ರ ಒಳಗಡೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತೆ ಅವ್ರವ್ರದ್ದು. ಇದು ಆಕ್ಚುಲಿ ಅವ್ರು ಡಿವೈಡ್ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ಒಂದ್ ಶೇರ್ ಹಾಕೊಂಡು ಈ ತರ ಮನೆ ಕಟ್ಕೊಂಡಿರ್ತಾರೆ. ಅದ್ರ ಒಳಗಡೆ ಹೊಸ ದೋಣಿ, ಆಮೇಲೆ ಮೀನ್ ಹಿಡಿಯುವಂತ ಏನೇನ್ ಇಕ್ವಿಪ್ಮೆಂಟ್ ಇದೆ ಅದೆಲ್ಲ ಇರುತ್ತೆ ಇದ್ರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇಲ್ಲೇ ನೀವು ಕಾಣ್ತಿದ್ದೀರಲ್ಲ, ಇದು ರಾಮ ಮಂದಿರ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಂಗೆ ಸ್ವಲ್ಪ ಹಿಂಗ್ ತಿರುಗಿದ್ರೆ ವಾವ್ ಸೂಪರ್. ನೋಡಿ ಇದೇ ಬೀಚ್. ಇಲ್ಲೇ ನಾನು ಸ್ವಿಮ್ ಮಾಡೋದೀಗ. ಇಲ್ಲಿ ಕಲ್ಲು ಸ್ವಲ್ಪ ಜಾಸ್ತಿ ಇದೆ, ಸೊ ಇಲ್ಲೇ ಬಂದಿದ್ದೀನಿ. ಏನಾದ್ರು ಮುಳುಗಿಲ್ ಹೋಗ್ಬಿಟ್ರೆ ಮತ್ತೆ ಕಲ್ಲ ಹಿಡ್ಕೊಳ್ಬಹುದು. ಅದಕ್ಕೆ ಇವ್ರಿಲ್ಲಿ ಈ ಬೋಟ್ ನ ಯೂಸ್ ಮಾಡಕ್ಕೆ, ಸಾರಿ, ಈ ದೋಣಿ ಏನ್ ಯೂಸ್ ಮಾಡ್ತಾರಲ್ಲ, ಇದೇನಿದೆಯಲ್ಲ, ಇದರಿಂದ ಅವರು ನೀರ್ನ ಹಿಂದೆ ಮಾಡಿ ಬೋಟ್, ಅವಾಗ ದೋಣಿ ಮುಂದೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ಇದು ತುಂಬಾ ಸ್ವಲ್ಪ ವೇಟ್ ಇರುತ್ತೆ ಜಾಸ್ತಿ. ಇದೊಂದು ಯೂಸ್ ಮಾಡ್ತಾರೆ. ಆಮೇಲೆ ಕೆಲವೊಂದೆಲ್ಲ ಅವ್ರು ವಾಪಸ್ ಇಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಕಳ್ತನ ಆಗೋದು ಜಾಸ್ತಿ. ಸ್ವಲ್ಪ ಮಕ್ಕಳೆಲ್ಲ ಬಂದು ಕತ್ಕೊಂಡು ಹೋಗ್ತಾರೆ. ಅದಕ್ಕೆ ನೋಡಿ, ಇದು ನೀರ್ ತೆಗಿಯಕ್ಕೆ. ದೋಣಿ ಮೇಲೆ ಏನಾದ್ರು ನೀರ್ ಬಂದ್ರೆ ಹಿಂಗ್ ಮಾಡಿ ಹಿಂಗೆ ನೀರ್ ತೆಗಿಯೋದು. ನೋಡಿ ಎಷ್ಟ್ ಚೆನ್ನಾಗಿದೆ. ನೋಡ್ಗುರು ಇವ್ರ ಟೆಕ್ನಾಲಜಿ ನೋಡಿ. ಇಲ್ಲೆಲ್ಲ ಹಿಂಗೆ ಇಟ್ಟಿಟ್ಟಿದ್ದಾರೆ. ಬನ್ನಿ ಸ್ವಿಮ್ ಮಾಡೋಣ. ಇವ್ರು ಮತ್ ಬೋಟ್ ಅವರು ಈ ದೋಣಿ ಲೋಕಲ್ಸ್ ಇದನ್ನ ಮರ್ಗಿ ಅಂತ ಕರೀತಾರೆ. ಇದು ಆಕ್ಚುಲಿ ದೋಣಿ ಅಂತ ನಾನ್ ಕರಿತೀನಿ, ಬಟ್ ಲೋಕಲ್ಸ್ ಏನಿದಾರೆ ಅವ್ರು ಮರ್ಗಿ ಅಂತ ಕರೀತಾರೆ ಇದಕ್ಕೆ. ಇದೇನ್ ನಿಂಗ್ ರೆಡ್ ಕಲರ್ ಕಾಣ್ತಿದ್ಯಲ್ಲ, ಇದು ಆಕ್ಚುಲಿ ಲೈಟ್. ಈ ಲೈಟ್ ಯಾಕೆ ಯೂಸ್ ಆಗುತ್ತಂದ್ರೆ, ಅವ್ರು ರಾತ್ರಿ ಬಲೆ ಹಾಕಿಟ್ಟಿದ್ದು ಮಾರ್ನಿಂಗ್ ಅವ್ರು ಹೋದಾಗ, ಮಾರ್ನಿಂಗ್ ಬಲೆ ಹಾಕಿಟ್ಟಿದ್ದು ನೈಟ್ ಅವ್ರು ಹೋದಾಗ ಅವ್ರಿಗೆ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ ಈ ಲೈಟ್ ಆಲ್ ಓವರ್ ನೈಟ್ ಆನೇ ಇರುತ್ತೆ, ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಬಲೆ ಎಲ್ಲಿರುತ್ತೆ ಅಂತ. ನೋಡಿ ಇಲ್ಲಿ ಕಲ್ಲು ಕಾಣ್ಬೋದು ನೀವು. ಈ ಕಲ್ಲಿಂದ ಅದು ನೀರ್ ಅಡಿಗಡೆ ಹೋಗುತ್ತೆ. ಆಮೇಲೆ ಏನ್ ಬೆಂಡ್ ಇದೆಯಲ್ಲ, ಇದು ತೇಲ್ತಾನೆ ಇರುತ್ತೆ. ಇದಿಷ್ಟು ಬಾಡಿ ತೇಲ್ತಾನೆ ಇರುತ್ತೆ. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಅವ್ರವ್ರ ಮೀನ್ ನೆಟ್ ಎಲ್ಲಿದೆ ಅಂತ. ಏನ್ ಐಡಿಯಾ ನೋಡಿ. ವಾವ್. ಇಲ್ಲಿ ನೋಡಿ ನೀರ್ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಅಂದ್ರೆ ಬಿಸಿಲು ಜಾಸ್ತಿ ಇದೆಯಲ್ಲ, ಅದಕ್ಕಾಗಿ ನೀರ್ ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ ನೋಡಿ. ನೋಡಿ ಈ ಕಡೆ ಎಲ್ಲ, ಇಲ್ಲೆಲ್ಲ ಸಣ್ಣ ಕಲ್ಲಿದೆ ನೋಡಿ. ಆ ಕಲ್ಲು ಅಡಿಗಡೆ ಇರೋದೆಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿ ಇದ್ರ ಒಳಗಡೆ ಏನಿದೆಯಲ್ಲ, ಇದ್ರ ಒಳಗಡೆ ಅಲ್ಲೆಲ್ಲ ಕ್ರಾಪ್ಸ್ ಇರುತ್ತೆ. ನೀವು ಜಳ್ಳಿ ಅಂತ ಕರಿತೀವಲ್ಲ, ಕ್ರಾಪ್ಸ್. ಇದ್ರ ಒಳಗಡೆ ಕಂಪ್ಲೀಟ್ ಜಳ್ಳಿ ಇರುತ್ತೆ. ಅದು ಹೊರಗಡೆ ಆಗಾಗ ಬರುತ್ತೆ, ಆಗಾಗ ಹೋಗುತ್ತೆ. ಹಂಗೆ ಹಿಂಗ್ ಹೋದ್ರೆ ಈಗ ನಾನು ಹಿಂಗ್ ಹತ್ಕೊಂಡು ಆ ಕಲ್ ಮೇಲೆ ಹೋಗ್ಬೇಕು. ನೋಡಿ ಹೋಗ್ತೀನಿ ನೋಡಿ. ಇಲ್ಲೊಂದು ಚಿಕ್ಕ ಪಾಂಡ್ ಇದೆ ನೋಡಿ. ಇಲ್ಲಿ ಒಂದು 7-8 ವರ್ಷದವ್ರು ಇಲ್ಲಿ ಈಜ್ಬೋದು ಆರಾಮ್. ಇಲ್ಲಿ ಜಾಸ್ತಿ ಡೀಪೇ ಇರಲ್ಲ, ಏನೋ ಒಂದು ಸ್ವಲ್ಪ ಡೀಪ್ ಇರುತ್ತೆ ನೋಡಿ. ಇದ್ರ ಒಳಗಡೆದೆಲ್ಲ ಕ್ಲೀನ್ ಆಗಿ ಕಾಣ್ತಿದೆ ನೋಡಿ. ಆ ಕಡೆ ಒಂದು ಪಾಂಡ್ ಇದೆ, ಈ ಕಡೆ ಒಂದು ಚಿಕ್ಕ ಪಾಂಡ್ ಇದೆ ನೋಡಿ. ಈ ಪಾಂಡ್ ಇದು ಹಂಗೆ, ಇದು ಆರಾಮ್. ಇಲ್ಲಿ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಬಂದು ಆಟ ಆಡ್ಬೋದು. ಬನ್ನಿ ನಾವೀಗ ಕಲ್ಲು ಹೊತ್ಕೊಂಡ್ ಮೇಲೆ ಹೋಗೋಣ. ಅಲ್ಲಿ ಹೋಗಿ ನಿಮ್ಗೆ ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಮತ್ತೆ ನಿಮಗ್ ನೋಡಿ ಇದೇನ್ ಕಾಣಿಸ್ತಿದ್ಯಲ್ಲ, ಇದೇನ್ ಕಾಣಿಸ್ತಿದ್ಯಲ್ಲ, ಇದು ತುಂಬಾ ಶಾರ್ಪ್, ಅಂದ್ರೆ ಫುಲ್ ಶಾರ್ಪ್ ಇರುತ್ತೆ. ಇದ್ರ ಮೇಲೆ ಕಾಲ್ ಹಾಕಿದ್ರೆ ಮುಗಿದ್ ಕತೆ. ಫುಲ್ ಕಾಲೆಲ್ಲ ರಕ್ತ ಆಗೋಗುತ್ತೆ ನೋಡಿ. ಎಷ್ಟು ಶಾರ್ಪ್ ಇದೆ ನೋಡಿ. ನೋಡಿ ಎಷ್ಟು ಶಾರ್ಪ್ ಇದೆ ನೋಡಿ. ಇದ್ರ ಮೇಲೆ ಕಾಲ್ ಹಾಕ್ಲೇಬಾರ್ದು ನೋಡಿ. ಇಲ್ಲೆಲ್ಲ ಇದೆ ನೋಡಿ. ಇಲ್ಲೊಂದಿದೆ ನೋಡಿ, ಇಲ್ಲಿದೆ ನೋಡಿ.
ಇದೆಲ್ಲ ಈಗ ಜಸ್ಟ್ ಬಿಟ್ಟಿದ್ದು, ಇದೆಲ್ಲ ತುಂಬಾ ಶಾರ್ಪ್ ಇರುತ್ತೆ. ಇಲ್ಲೆಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಷ್ಟು ಚೆನ್ನಾಗಿದೆ ನೋಡಿ ಸೀನ್. ನಾವೀಗ ಆ ಪಾಂಡಿಗೆ ಬಂದ್ವಿ. ಇಲ್ಲಿ ಆಕ್ಚುಲಿ ಮೀನು ನಿಮ್ಗೆ ಕಾಣಿಸ್ಬೋದು ನೋಡಿ, ಇಲ್ಲಿ ಫುಲ್ ಒಂಥರ ಗಿಡ ಎಲ್ಲ ಬೆಳೆದೋಗಿದೆ. ಇಲ್ಲಿ ಆಕ್ಚುಲಿ ಹಾವಿದೆ ಅಂತ ಹೇಳ್ತಾರೆ ಕೆಲವೊಬ್ರು, ಬಟ್ ನಂಗೆ ಎಲ್ಲೂ ಹಾವು ಕಾಣಿಸ್ತಾ ಇಲ್ಲ. ಹಾವು ಅಂದ್ರೆ ನಾರ್ಮಲ್ ಹಾವಲ್ಲ, ಅಂದ್ರೆ ನೀರಿನ ಹಾವು, ಕೊಳಾವ್ ಅಂತ ಹೇಳ್ತಾರೆ ಲೋಕಲ್ಸ್. ನೋಡಿ ಇಲ್ಲೆಲ್ಲ ನೋಡಿ ಗಿಡ ಎಲ್ಲ ಇದೆ ಅಲ್ಲಿ ನೋಡಿ. ಅದ್ರ ಒಳಗಡೆ ಏನಿದೆಯಲ್ಲ, ಇದು ಈ ಸೆಟ್ ಒಳಗಡೆ ಏನಿದೆ ಅದ್ರ ಒಳಗಡೆ ಫುಲ್ ಜಳ್ಳಿನೇ ಇರುತ್ತೆ. ಏನು ಕ್ರಾಪ್ಸ್ ಅಂತ ಹೇಳ್ತೀವಲ್ಲ ನಾವು ಇಂಗ್ಲಿಷ್ ಅಲ್ಲಿ, ಅಲ್ಲಿ ಫುಲ್ ಅದ್ರ ಒಳಗಡೆ ಎಲ್ಲ ಅದೇ ಕ್ರಾಪ್ಸ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ಚಿಕ್ಕ 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 ಮೀನಿದೆ, ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಸಾರಿ ವಿಡಿಯೋದಲ್ಲಿ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸುತ್ತೆ. ಬನ್ನಿ ನಾವೀಗ ಸೀದಾ ನೀರಿಗೆ ಹೋಗ್ತೀವಿ. ನೀರು ತುಂಬ ಕೋಲ್ಡ್ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓ ಕೋಲ್ಡು, ಈ ಸೆಕೆಯಲ್ಲಿ ಈ ಥರ ಕೋಲ್ಡ್ ನೋಡಿ. ಮುಳುಗ್ತೀನಿ ನಾನು. ಜೈ ಶ್ರೀರಾಮ್. ಲೆಟ್ಸ್ ಗೋ. ಇಲ್ಲಿ ತುಂಬಾ ಸ್ವಲ್ಪ ಡೀಪ್ ಜಾಸ್ತಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೂ ಒಂದು 6ರಿಂದ 7 ಫೀಟ್ ಇರ್ಬೋದು. ನನಗೆ ಹೋಗ್ತಿದ್ದೀನಿ ಮತ್ತು ಇನ್ನೂ ಡೀಪಿಗೆ ಹೋಗ್ತಿದ್ದೀನಿ. ಒಬ್ಬನೇ ಇದೀನಿ ಗುರು. ಏನಾದರೂ ಆದರೆ ನಿಮಗಿಲ್ಲಿ ವಿಡಿಯೋದಲ್ಲಿ ನೋಡ್ರೆ ನಿಮಗೆ ಏನು ಅನ್ಸುತ್ತಂದರೆ, ಇವ್ನು ಜಾಸ್ತಿ ಡೀಪಿಗೆ ಹೋಗಿಲ್ಲ ಗುರು, ಇಲ್ಲಿ ಹತ್ರ ಇದ್ದಾನೆ. ಬಟ್ ನಾನು ತುಂಬ ಇಲ್ಲಿ ಆ್ಯಕ್ಚುಲಿ ಒಂದೇ ಸಲ ಡೀಪಲ್ಲಿ ಇದೆ. ನಿಮ್ಗೆ ನಾನು ಅಂಡರ್ಗ್ರೌಂಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಕಾಲು ಬಿಡೋಂಗಿಲ್ಲ, ಕಾಲು ಬಿಟ್ಟರೆ ಮುಗೀತು ಕತೆ ನೋಡಿ. ಬೀಚಲ್ಲಿ ಸ್ವಿಮ್ ಮಾಡೋದಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ನಿಮಗಿಲ್ಲಿ ಕಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಗ್ರೇ ಕಲರ್ ಕಲ್ಲು ಹಾಕಿಟ್ಟಿದಾರಲ್ಲ, ಆ ಕಲ್ಲು ಫಸ್ಟ್ ಇರ್ಲಿಲ್ಲ. ಅದು ಫಸ್ಟ್ ಇರ್ಲಿಲ್ಲ ಅಂತೆ, ಈಗ ಸದ್ಯ ಹಾಕಿದ್ದದು. ಯಾಕಂದ್ರೆ ಒಂದಿನ ಮಳೆಗಾಲದಲ್ಲಿ ನೀರೆಲ್ಲ ಬಂದು ಸೀದಾ ರಾಮ ಮಂದಿರ ಕಾಂಪೌಂಡ್ ಏನ್ ಕಾಣಿಸ್ತಿದೆಯಲ್ಲ ನಿಮ್ಗಿಲ್ಲಿ, ಆ ಕಾಂಪೌಂಡ್ ಅಲ್ಲಿ ತನಕ ನೀರ್ ಬಂದಿತ್ತಂತೆ. ಸೊ ಸುಮ್ಮ ರಿಸ್ಕ್ ಬೇಡ ಅಂತ ಇಲ್ಲಿ ತನಕ ಕಲ್ಲು ಹಾಕಿಟ್ಟಿದ್ದಾರೆ. ನೀವು ಹಂಗೆ ಇಲ್ಲಿ ಟರ್ನ್ ಆದ್ರೆ ನಿಮ್ಗಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ್ಲೇ ಅಲ್ಲಿ ನೋಡಿ ಕಾಕಿ ಗುಡ್ಡ ಇದೆ, ಹಿಂಗೆ ಟರ್ನ್ ಮಾಡ್ರೆ ಇಲ್ಲಿ ನೇತ್ರಾಣಿ ಸಿಗುತ್ತೆ. ನೋಡಿ ಇಲ್ಲಿಂದ ಈ ಕಲ್ಲನ್ನ ಹಾರಬೇಕು. ಅಯ್ಯಪ್ಪ ನೋಡಿ, ಇದು ದ ಬ್ಯೂಟಿಫುಲ್ ಸೈಡ್ ಆಫ್ ಭಟ್ಕಳ ಕರಿಕಲ್ ಬೀಚ್. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಅದ್ಭುತ ನೋಡಿ. ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ನೋಡಿ, ವಾವ್ ಸೂಪರ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಂದ ನಂಗೆ ಕರೆಕ್ಟಾಗಿ ಅಂಡರ್ ವಾಟರ್ ವ್ಯೂ ಸಿಗುತ್ತೆ ನೋಡಿ. ಒಳ್ಳೆ ಟೈಟಾನಿಕ್ ಬೋಟಲ್ಲಿ ಕೂತಂಗೆ ಆಗ್ತಿದೆ ನಂಗಂತೂ. ವಾವ್ ಸೂಪರ್ ನೋಡಿ. ಬರೀ ಕಲ್ಲುಗಳೇ ಇವೆ, ಕಲ್ಲು ಕಲ್ಲು ಕಲ್ಲು, ಎಲ್ಲಿ ನೋಡ್ರಿ ಬರೀ ಕಲ್ಲೇ. ನಿಮಗಿಲ್ಲಿ ಅಂಡರ್ ವಾಟರ್ ಕಾಣಿಸುತ್ತೆ ಅಂತ ನೀವೇನಾದ್ರೂ ಹಾರಕ್ಕೆ ಹೋದ್ರೆ ಮುಗೀತು ನಿಮ್ಮ ಕತೆ. ಈಗ ಬನ್ನಿ ಇಲ್ಲಿಂದ ಹಾರೋಣ, ಇಲ್ಲಿಂದ ಹಾರಿ ಸೀದಾ ಸ್ವಿಮ್ ಮಾಡೋಣ, ಎಷ್ಟು ಡೀಪ್ ಇದೆ ಅಂತ ನೋಡೋಣ. ಹಂಗಿಲ್ಲಿ ಅದ್ರ ಒಳಗಡೆ ಅಂಡರ್ಗ್ರೌಂಡ್ ಕಾಣ್ತಾ ಇದೆ, ಆದರೆ ಏನೋ ಒಂಥರ ಡೀಪ್ ಇದೆ ಅನ್ಸೋದಿಲ್ಲ. ಆ್ಯಕ್ಚುಲಿ 10 ಫೀಟ್ ಇದೆ. 10 ಫೀಟಲ್ಲಿ ಆದ್ರೆ ಏನು ಆಗ್ಬೋದು ಯೋಚನೆ ಮಾಡಿ. ಓ ಸೂಪರ್, ಬನ್ನಿ ಈಗ ನಾನು ಅಂಡರ್ ವಾಟರ್ ಸ್ವಿಮ್ ತೋರಿಸ್ತೀನಿ ನೋಡಿ. ನೀರು ಅಡಿಗೆ ಹೋದ್ಮೇಲೆ ಮೇಲೆ ಬಂದ್ಮೇಲೆ ಕಣ್ ತೆರೆಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಾನೀಗ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಆದರೆ ನೀನು ಸ್ವಿಮ್ ಮಾಡ್ತಾ ಮುಂದೆ ಹೋಗ್ತಾನೆ ಇರ್ತೀಯ, ಆದರೆ ಬೀಚಲ್ಲಿ ಹಾಗಾಗಲ್ಲ. ನೀರು ಮುಂದೆ ಹೋಗಿ ವಾಪಸ್ ಹಿಂದೆ ಬರುತ್ತೆ, ತುಂಬ ಕಷ್ಟ ಆಗುತ್ತೆ. ಓ ಮೈ ಗಾಡ್,
ಓ ಮೈ ಗುಡ್ನೆಸ್. ಬನ್ನಿ, ನಿಮಗೆ ನಾನೀಗ ಅಂಡರ್ಗ್ರೌಂಡ್ ಏನಾದರೂ ಮೀನು ಅಷ್ಟಿಲ್ಲ ಇವತ್ತು, ಗೊತ್ತಿಲ್ಲ ಯಾಕಂತ, ಆದರೆ ನಿಮಗೆ ಆಗುವಷ್ಟು ತೋರಿಸ್ತೀನಿ ಬನ್ನಿ. ನೀರು ಅಡಿಗಡೆ ಹೋಗಿಂತ ಮುಂಚೆ ಒಂದು ಸಲ ಉಸಿರು ತಗೊಳ್ಬೇಕು, ಯಾಕಂದರೆ ನಾವು ಉಸಿರು ಕಟ್ಕೊಂಡು ನೀರು ಅಡಿಗಡೆ ಇರಬೇಕು, ಅದಕ್ಕೆ. ಸೊ ಬನ್ನಿ ಏನು ಅಷ್ಟೇನೇನಿಲ್ಲ. ಮೀನೇ ಇಲ್ಲ, ಅಷ್ಟು ಮೀನಿಲ್ಲ, ಕಾಣಿಸ್ತಾ ಇಲ್ಲಪ್ಪ. ಏನು ಮೀನೇ ಕಾಣಿಸ್ತಾ ಇಲ್ಲ ನನಗೆ. ನೋಡಿ, ಈ ಥರ ಒಂದು ಏನಂತಾರ ಗೊತ್ತಿಲ್ಲ, ಇದಕ್ಕೆ ಏನೋ ಗಿಡ ಅಂತಲೇ ಹೇಳ್ಬೋದು. ಇದು ಈ ಥರ ಗಿಡ ನೀರು ಅಡಿಗಡೆ ಇರುತ್ತೆ ನೋಡಿ. ನಾನು ನಿಮ್ಗೀಗ ಒಂದು ಸಣ್ಣ ಕ್ರ್ಯಾಪ್ ತೋರಿಸ್ತೀನಿ ನೋಡಿ, ಜಳ್ಳಿ ಅಷ್ಟೇನು ಕ್ಲಿಯರ್ ಆಗಿರಲ್ಲ, ಮೇಲ್ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಇಲ್ಲಿರುತ್ತೆ, ಇದ್ರ ಅಡಿಗಡೆ ಇರುತ್ತೆ ಅದು ನೋಡಿ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲೊಂದು ಕಾಣಿಸ್ಬೋದು, ತೋರಿಸ್ತೀನಿ ನೋಡಿ. ಓಡೋಯ್ತು ನೋಡಿ, ಅದು ಓಡೋಯ್ತು, ಒಳಗಡೆ ಹೋಯ್ತು ಅದು ನೋಡಿ. ಇಲ್ಲೊಂದಿದೆ ನೋಡಿ, ಕಾಣಿಸುತ್ತೆ ನಿಮಗೆ ನೋಡಿ ಒಳಗಡೆ. ಈಗ ನನ್ನ ಹತ್ರ ಒಂದು ಮಾಸ್ಕ್ ಇತ್ತು, ನಾನು ಡಿಕೆತ್ಲಾನಲ್ಲಿ ತಗೊಂಡಿದ್ದೆ ಒಂದು ಮಾಸ್ಕು. ಅದು ಸ್ಕೂಬಾ ಡೈವಿಂಗ್ ಮಾಸ್ಕ್ ಅಂತ, ಸ್ನಾರ್ಕ್ಲಿಂಗ್ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗುತ್ತೆ. ಅದು ನಾನು ತಂದಿರಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಸಪ್ರೇಟ್ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಮಾತ್ರ ಸ್ಕೂಬಾ ಡೈವಿಂಗ್ ನೀವು ಖರ್ಚು ಮಾಡಲು ಹೋಗೋದೇ ಬೇಡ, ಇಲ್ಲೇ ಯಾವುದಾದ್ರೂ ಒಂದು ಬೀಚಲ್ಲಿ ಬರ್ಬೋದು. ಈ ಬೀಚ್ ಏನಿದೆಯಲ್ಲ, ಈ ಬೀಚ್ ಹೆಸರು ಕರಿಕಲ್ ಬೀಚ್ ಅಂತ. ಭಟ್ಕಳಿಂದ ಕೇವಲ 3 ಕಿಲೋಮೀಟ್ರು, ಮುರುಡೇಶ್ವರದಿಂದ 8, 9, 10, 11, 12 ಕಿಲೋಮೀಟ್ರ್ ಇದೆ. ಮುರುಡೇಶ್ವರಿಂದ 12 ಕಿಲೋಮೀಟ್ರ್, ಭಟ್ಕಳಿಂದ ಕೇವಲ 3 ಕಿಲೋಮೀಟ್ರ್. ನೀವು ಏನಾದರೂ ಮುರುಡೇಶ್ವರಕ್ಕೆ ಬಂದರೆ ಸುಮ್ಮನೆ ಮುರುಡೇಶ್ವರಕ್ಕೆ ಅಲ್ಲಿ ಬೀಚಲ್ಲಿ ತುಂಬ ಕ್ರೌಡ್ ಜಾಸ್ತಿ ಇರ್ತಾರೆ, ತುಂಬ ವೇಸ್ಟ್. ಇದೊಂದು ಸೀಕ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಒಳ್ಳೆ ಸೀಕ್ರೆಟ್ ಆಗಿರುತ್ತೆ ನೋಡಿ. ಯಾರು ಇಲ್ಲ ನೋಡಿ ಬೀಚಲ್ಲಿ. ನೀವು ಆರಾಮ್ ಫ್ಯಾಮಿಲಿ ಒಟ್ಟಿಗೆ ಬಂದರೆ, ನೀವು ಹೆಂಗೋ ನೀವು ಆ್ಯಕ್ಚುಲಿ ಈಗ ಬಂದರೂ ಕಾರಲ್ಲೇ ಬರ್ತೀರಾ. ಕಾರ್ ಹಂಗೆ ಇಲ್ಲೇ ರೈಟ್ ತಗೊಂಡು ಬಂದೆ ಇಲ್ಲಿ ಬಂದು ಆರಾಮಾಗಿ ಸ್ವಿಮ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ₹1 ಖರ್ಚಿದೆ, ಇಷ್ಟೊಳ್ಳೆ ಎಕ್ಸ್ಪೀರಿಯನ್ಸ್. ಓ ಮೈ ಗಾಡ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಅರ್ತ್, ನಮ್ಮ ಭೂಮಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದೇನೆಂದರೆ, ಕೆಲವೊಂದು ಸಲ ನಾವು ಟ್ರಿಪ್ ಮಾಡ್ತೀವಿ, ಆದರೆ ಫ್ರೆಂಡ್ಸಲ್ಲಿ ಒಬ್ಬ ಬರೋಲ್ಲ, ಇಬ್ಬರು ಬರೋಲ್ಲ, ಅವ್ನು ಆ ರೀಸನ್, ಇವ್ನು ಈ ರೀಸನ್. ಸೊ ನಾನು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬನೇ ಬ್ಯಾಗ್ ಹಾಕೊಂಡು ಬಂದುಬಿಡಿ ಶಿಸ್ತಾಗಿ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಟ್ರಿಪ್ ಅಂತೂ ದೇವರಾಣೆ ಆಗೋಲ್ಲ. ಟ್ರಿಪ್ ಆದರೂ ನಮಗೆ ಟೈಮ್ ಇರೋಲ್ಲ ಆವಾಗ. ಸೊ ನಿಮಗೆ ಯಾವಾಗ ಅನಿಸುತ್ತೆ, ಆ ಕ್ಲೈಮೇಟ್ ಯಾವಾಗ ಹೆಂಗಿರುತ್ತೆ, ಯಾವಾಗ ನಿಮ್ಗೆ ಅನಿಸುತ್ತೆ ಆವಾಗ ಬಂದುಬಿಡಿ. ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ ಟೈಮ್ನ. ಯಾಕಂದರೆ ಈಗ ನೋಡಿ, ಈ ಯಂಗೇಜಲ್ಲೇ ನಾವು ತಿರುಗಲಿಲ್ಲ ಅಂದರೆ ಮತ್ತೆ ಯಾವಾಗ ತಿರುಗೋದು ಅಲ್ವಾ? ದುಡ್ಡು ಬೇಕು, ಹೌದು ದುಡ್ಡು ಬೇಕೇ ಬೇಕು. ಆದರೂ ನೋಡಿ, ನಾನು ನೋಡಿ ಇವತ್ತು ಬೀಚಿಗೆ ಬಂದೆ, ₹1 ಖರ್ಚಿಲ್ಲ ನೋಡಿ. ಈ ಥರ ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಖುಷಿ ಆಗುತ್ತೆ. ಸೊ ಒಬ್ಬರೇ ಬ್ಯಾಗ್ ತೊಗೊಂಡು ಬಂದುಬಿಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.